ಮುಸ್ತಫಾ ಸಾಹೇಬ್ ಬಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆಗಿದ್ರು, ಅವರು ಆ ವ್ಯಕ್ತಿ ಬರ್ತಾ ಇದ್ದಾರೆ, ಮತ್ತು ಡೊಮಿನಿಕ್ ಅವ್ರು ಬರ್ತಾ ಇದ್ದಾರೆ, ಶಾಕಿರಾ ಖಾನ್ ಬರ್ತಾ ಇದ್ದಾರೆ, ಮತ್ತು ನಮ್ಮ ಪ್ರಶಾಂತ್ DCF ತುಂಬ ಜನ ಬರ್ತಾ ಇದ್ದಾರೆ. ಇವನ್ನೆಲ್ಲ ಕರೆಸೋ ಉದ್ದೇಶ ಏನು ಅಂತಂದರೆ, ಒಂದು ಈ ಸಮುದಾಯವು ತನ್ನ ಲಿಂಗತ್ವ ಲೈಂಗಿಕತೆ ದೃಷ್ಟಿಕೋನದಲ್ಲಿ ಅಷ್ಟು ಸಾಮಾಜಿಕ ತಾರತಮ್ಯ ಮತ್ತು ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸಿರುವಂಥದ್ದು ಮತ್ತು ಪ್ರೀತಿಯ ಕೊರತೆಯಲ್ಲಿ ನನಗೆ ಎದ್ದು ಕಾಣ್ತಿರೋದು ಇವತ್ತು ಸಮಾಜಕ್ಕೆ ನಾಚಿಕೆಗೇಡಾಗಲೇಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ದೃಷ್ಟಿಕೋನದಲ್ಲಿ ಬರೀ ಒಂದನೇ ಸಂಸ್ಥೆ ಮೂಲ ಆದರೂ ಕೂಡ ಇದು ಇಡೀ ಒಂದು ಸಮುದಾಯದ ಇದು ಅಸ್ತಿತ್ವದ ವಿಚಾರ, ಇದು ಇಡೀ ಸಮುದಾಯದ ಒಂದು ಘನತೆಯ ವಿಚಾರ. ಈ ಅಸ್ತಿತ್ವ ಘನತೆ ತಮ್ಮ ಒಂದು ಗೌರವಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನ ಹಲವಾರು ತೀರ್ಮಾನಗಳು ನಮ್ಮ ಪರವಾಗಿ ಇಂಟರ್ಪ್ರಿಟೇಷನ್ ಮಾಡಿ ಹೇಳಿದ್ರು ಕೂಡ ಇವತ್ತು ಕೂಡ ಯಾಕೆ ಸಾಮಾಜಿಕ ತಾರತಮ್ಯ ಇದೆ, ಯಾಕೆ ಇವತ್ತು ಕೂಡ ಸಾಮಾಜಿಕ ಬಹಿಷ್ಕಾರ ನಮ್ಮ ಸಮುದಾಯದ ಮೇಲೆ ಇದೆ. ಸೊ ಯಾರೋ ಮಾಡುವ ಎಲ್ಲ ಕೆಲವೊಂದು ತಪ್ಪುಗಳಿಗೆ ಇಡೀ ಸಮೂಹವನ್ನು ದೂಷಣೆ ಮಾಡುವ ಇಂಥ ಸಮಾಜವನ್ನು ನಾವು ಅದರ ಪಕ್ಕದಲ್ಲಿಟ್ಬಿಡಿ. ಫಸ್ಟ್ ನಮ್ಮ ಸಮುದಾಯಕ್ಕೆ ಏನೇನೆಲ್ಲ ಸಿಗಬೇಕಾಗಿದ್ದು, ಸಾಂವಿಧಾನಿಕವಾಗಿ ಸಿಗುವ ಎಲ್ಲ ಹಕ್ಕುಗಳಿರ್ಬೋದು, ಮೂಲಭೂತವಾಗಿ ಸಿಗಬೇಕಾಗಿರೋ ಹಕ್ಕುಗಳಿರ್ಬೋದು, ನಾಗರಿಕರಾಗಿ ನಮಗೆ ಸಿಗಬೇಕಾಗಿರೋ ಹಕ್ಕುಗಳಿರ್ಬೋದು, ಅದಕ್ಕೆ ನಾವು ಹೇಳ್ತೀವಿ ಬುದ್ಧ, ಬಸವ ಮತ್ತು ಇದು ಅಂಬೇಡ್ಕರ್ ಆ ಒಂದು ವಿಚಾರಗಳು ಇಟ್ಕೊಂಡು ಹೆಂಗೆಲ್ಲ ನಾವು ಸಮಾಜದಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೋ ಇಂಥ ದೃಷ್ಟಿಕೋನದ ಚೌಕಟ್ಟಿನಲ್ಲಿ ನಾವು 10ನೇ ತಾರೀಕು ಬೈಯಪ್ಪನಹಳ್ಳಿಯಲ್ಲಿ 1ನೇ ಆಫೀಸ್ನ ಪ್ರಿಮಿಸಸ್ನಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ದಲಿತ ಚಳುವಳಿಯವರು, ಮಹಿಳಾ ಚಳುವಳಿಯವರು, ಮಕ್ಕಳ ಚಳುವಳಿಗಳು, ಯುವ ಚಳುವಳಿಗಳು, ಸಹಸ್ರ ನಾಗರಿಕ ಚಳುವಳಿಗಳು ಎಲ್ಲ ಮುಖ್ಯಸ್ಥರು ಜೊತೆ ಆಗ್ತಾರೆ. ಹೆಚ್ಚಾಗಿ ನಮ್ಮ ಸಮುದಾಯದವರು ಕೂಡ ಬರ್ತಾ ಇದ್ದಾರೆ. ಸೊ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಆಂದೋಲನ ಬರೀ ಬೆಂಗಳೂರು ಮಾತ್ರ ಅಲ್ದಿರ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ಪಸರಿಸುವ ಒಂದು ವಿಶ್ವಾಸ ನಮಗೆ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಇದು ಈ ಒಂದು ಆಂದೋಲನದಲ್ಲಿ ಎಲ್ಲರೂ ಕೂಡ ಜೊತೆ ಆಗಬೇಕು. ಬಿಕಾಸ್ ಇದು ಮನುಷ್ಯರ ಮಧ್ಯೆ ಪ್ರೀತಿ ಮಾಡಬೇಕೇ ವಿನಃ, ಪರಿಸರವನ್ನು ಪ್ರೀತಿ ಮಾಡಬೇಕೇ ವಿನಃ, ಪ್ರಾಣಿಗಳನ್ನ ಪ್ರೀತಿ ಮಾಡಬೇಕೇ ವಿನಃ, ಸೊ ಮನುಷ್ಯರ ಮಧ್ಯೆ ವೈರತ್ವ ಆಗಬಾರ್ದು. ಅದು ಸಮುದಾಯದಲ್ಲಿ ಆಂತರಿಕ ವೈರತ್ವ ಇರಲಿ, ಬಾಹ್ಯವಾಗಿ ಆಗುವ ಸಾಮಾಜಿಕ ಒಂದು ವೈರತ್ವ ಇರಲಿ, ಅದು ವೈರತ್ವ ಆಗಬಾರ್ದು. ಈ ವೈರತ್ವಕ್ಕೆ ವಿರುದ್ಧವಾಗಿರುವಂಥದ್ದು ಪ್ರೀತಿ. ಆ ಪ್ರೀತಿಯ ರಾಜಕಾರಣದ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಪ್ರೀತಿ ಅಂದರೆ ಸೆಕ್ಸ್. ಇದಕ್ಕೆ ಹೇಳ್ತಾರೆ, ನಮಗೆ ಫಸ್ಟೇ ನಾವು ಮನೆಯಿಂದ ದೂರ ಬಂದಿರ್ತೀವಿ, ನಮ್ಮ ಮನೆಗಳಲ್ಲಿ ನಮ್ಗೆ ಆಧಾರ್ ಕಾರ್ಡು ಕೊಡಲ್ಲ, ID ಕಾರ್ಡು ಇರಲ್ಲ, ಏನೂ ಇರಲ್ಲ, ಅದರಿಂದ ನಾವು ವಂಚಿತರಾಗಿರ್ತೀವಿ. ಇಲ್ಲಿ ಹೋಗಿ ಮಾಡ್ಸಕ್ಕೆ ಹೋದಾಗ ಇಲ್ಲಿ ನಮ್ಮನ್ನು ನೀವು ಅದೆಲ್ಲ ತಗೊಂಡು ಬಂದರೆ ಕೊಡ್ತೀವಿ, ಇಲ್ಲ ಅದು ಇಲ್ಲ ಅಂತ ಹೇಳ್ತಾರೆ. ನಾವು ಎಲ್ಲಿ ಅಂತ ನಾವು ಹೋಗಿ ಒದ್ದಾಡಬೇಕು. ನಮ್ಮ ಕಮ್ಯುನಿಟಿಯಲ್ಲಿ ನಮ್ಮ ಆಫೀಸ್ಗಳಲ್ಲಿ ಹೋಗಿ ನಾವು ಮಾತಾಡಿದಾಗ ಅವ್ರ ಕೈಯಲ್ಲಿ ಆಗಿರೋವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಅಲ್ಲಿ ಹೋಗಿ ಲೋಕಲ್ MLA ಅವ್ರಿಗೆ ಏನಿರ್ತಾರೆ ಅವ್ರ ಹತ್ರ ಒಂದು ಸೀಲು ಸಿಗ್ಜಿಲ್ ತೊಗೊಂಡು ಬಂದರೆ ಅದಕ್ಕೂ ಕೂಡ ಒಂದು ಮರ್ಯಾದೆ ಇದ್ದೇನೆ. ಅವ್ರು ಹಾಕ್ಬಿಟ್ರೆ ಆಗಲ್ಲಮ್ಮ, ಇದು TC ಬೇಕಮ್ಮ, ನಿಮ್ದು ಯಾವ್ದಾದ್ರು ಒಂದು ಹುಟ್ಟಿರೋದು ಬರ್ತ್ ಸರ್ಟಿಫಿಕೇಟ್ ಬೇಕಮ್ಮ, ಈ ಥರ ಎಲ್ಲನೂ ಇದು ಮಾಡ್ತಾ ಇರ್ತಾರೆ. ಪ್ರತಿಯೊಂದರಲ್ಲೂ ನಾವು ತುಂಬ ನೊಂದಿದ್ದೀವಿ. ನಮ್ಮನ್ನು ಇನ್ನಾರು ಸಮಾಜದಲ್ಲಿ ಒಂದು ಗುರುತಿಸಿ ನಮ್ಮನ್ನು ಒಂದು ವ್ಯಕ್ತಿಗಳು ಅಂತ ನೋಡಿ ಅಂತ ಹೇಳ್ತಾ ಇದ್ದೀವಿ. ಹೌದು, ಮೊದಲು ಅನ್ನಿಸ್ದಾಗ ನಮಗೆ ಸಮುದಾಯದ ಎಲ್ಲ ಸ್ನೇಹಿತರ ಬಳಗವನ್ನು ಭೇಟಿ ಮಾಡಿದಾಗ ಒಂದು ಇಮಿಡಿಯೇಟಾಗಿ ಒಂದು ತಪ್ಪು ಕಲ್ಪನೆ ಬಂದ್ಬಿಡುತ್ತೆ. ಅದು ಸರ್ವೇ ಸಾಮಾನ್ಯವಾಗಿ ಜೊತೆಗೆ ಇನ್ವಿಟೇಟ್ ಕಾಮ ಇಟ್ಕೊಂಡೇ ಇರ್ತೀವಿ. ಆದರೆ ನಾನು ಅಕೈ ಪದ್ಮಶಾಲಿಯವ್ರ ಜೊತೆ ಅಕೈ ನಾಟಕವನ್ನು ಮಾಡೋಕ್ಕಿಂತ ಮುಂಚೆಯಿಂದಲೂ ನನಗೆ ಒಂದು ಬಳಗ ಜೊತೆ ಬೆರೀತಾ ಇರಬೇಕಾದ್ರೂ ಅಂದರೆ ಅಕೈ ಜೊತೆ ಇಡೀ ಸ್ನೇಹಿತರ ಜೊತೆ ಇದ್ದಾಗ ಅನಿಸಿದ್ದು ಇಡೀ ಬಳಗ ಎಷ್ಟು ಪ್ರೀತಿ ವಿಶ್ವಾಸ, ನಾವು ಹೋದಾಗಲೇ ತುಂಬ ಪ್ರೀತಿ ಕೊಡುವಂಥದ್ದು, ಎಷ್ಟೋ ಸಮಸ್ಯೆಗಳನ್ನು ಹೇಳುವಾಗ ಆ ಸಮಸ್ಯೆಗಳ ಜೊತೆಗೇ ಒಂದು ಪರಿಹಾರನ ಕಂಡುಕೊಳ್ಳುವಂಥದ್ದು, ಅವರಲ್ಲಿರುವಂಥ ಕಾನ್ಫಿಡೆನ್ಸು, ಆ ದೃಢತೆ ನೋಡಿದಾಗ ನಮ್ಮಲ್ಲಿರುವಂತಹ ಮೌಢ್ಯತೆ ನಮಗೆ ಎಷ್ಟೋ ಸಲ ಅವಮಾನವಾಗಿ ತಲೆ ತಗ್ಸಿದ್ದು ಉಂಟು. ಏನೇನೆಲ್ಲ ಅನ್ಕೊಂಡ್ಬಿಟ್ವಲ್ಲಪ್ಪ, ಹಿಂಗೆಲ್ಲ ಇಟ್ಬಿಟ್ವಲ್ಲಪ್ಪ ಅಂತ. ನನಗೆ ಅಷ್ಟು ವರ್ಷ ನೋಡ್ಕೊಂಡಂತಹ ತಂದೆ ತಾಯಿ ಮನೆಯಿಂದ ಹೊರಗಡೆ ಹಾಕಿದ ತಕ್ಷಣ, ಹೊರಗಡೆ ಬಂದಿದ ತಕ್ಷಣ ಈ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಎಷ್ಟು ಪರದಾಡ್ತಿರ್ತಾರೆ. ಅಂಥದ್ರಲ್ಲಿ ಸಮಾಜದಲ್ಲಿ ಓಡಾಡುವಂಥವ್ರು ಕೂಡ ಅಮ್ಮ ಹೇಳಿದ ಹಾಗೆ ತುಂಬ ನಿಕೃಷ್ಟವಾಗಿ ಅಥವಾ ಅಲ್ಲೆಲ್ಲೋ ಹೋಗಿದ ತಕ್ಷಣ ದೂರ ಹೋಗುತ್ತಿದ್ದು ಈ ಥರದ ಆಚರಣೆಗಳನ್ನ ನಾವು ಈಗಲೂ ನಡೆಸ್ಕೊಂಡು ಬಂದರೆ ಮುಂದಿನ ಪೀಳಿಗೆಗೆ ಇದಕ್ಕಿಂತ ದೊಡ್ಡ ಕೆಟ್ಟ ಗಿಫ್ಟ್ ನಾವು ಇನ್ನೇನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭಯ ಬಿಡಿ ಪ್ರೀತಿ ಮಾಡಿ ಅಂತ ಕಾನ್ಸೆಪ್ಟ್ ಅಕೈಯವರು ಇಡೀ ಮಾಡಬೇಕು ಅಂತ ನಿಂತಾಗ ಖುಷಿ ಅಂತ ಅನಿಸಿದ್ದು, ಖುಷಿ ಜೊತೆಗೆ ಬೇಜಾರು ಅನಿಸಿದ್ದು, ಇದನ್ನು ನಾವು ಮಾಡಬೇಕಾ ಅಂತ. ಸೊ ಈಗಲೂ ಇಂಥದ್ದನ್ನು ನಾವು ಜನರಿಗೆ ಹೇಳಬೇಕಲ್ಲ, ಹಿಂಗೆ ಬದುಕಿ ನೀವು ಅಂತ ಪಾಠ ಮಾಡಬೇಕಲ್ಲ ಅನ್ನೋ ದುಸ್ಥಿತಿಗೆ ನಾನು ನಿಂತಿದ್ದೆ ಅನ್ನೋದಕ್ಕೆ ತುಂಬ ಬೇಸರ ಇದೆ. ಇಡೀ ಆ ಕುಟುಂಬ ಎದ್ದಿದ್ದಾಗ ಅಕ್ಕ ಜೊತೆ ನಾವು ಮಾತಾಡ್ಬೇಕಾದ್ರೆ ಅನ್ಸ್ಕೊಳ್ಳೋದು, ನಾವು ಇಲ್ಲೆಲ್ಲೋ ಜೊತೆಗೆ ರಕ್ಷಿತ್ ಅವ್ರು ಇರ್ತಾರೆ, ಅಕ್ಕೆಯವರು ಇರ್ತಾರೆ, ನಾವು ಒಂದು ಫ್ರೆಂಡ್ ಆಗಿರ್ತೀವಿ, ಇನ್ನೊಬ್ರು ಅಕ್ಕ ಸಿಕ್ಕಿರ್ತಾರೆ, ಇನ್ನೊಬ್ಬ ಅಣ್ಣ ಸಿಕ್ಕಿರ್ತಾರೆ, ಅಂದರೆ ನಾವೇ ಒಂದು ಕುಟುಂಬ ಆಗ್ಬಿಟ್ಟಿರ್ತೀವಿ, ನಾವೇ ಒಂದು ಫ್ಯಾಮಿಲಿ ಆಗ್ಬಿಟ್ಟಿರ್ತೀವಿ. ಅವ್ರು ಈ ಸಮಸ್ಯೆಗಳನ್ನ ಹೇಳುವಾಗ ನಾವು ಕಣ್ಣೀರಾಗಿದ್ದೀವಿ, ಬೇಸರ ಆಗಿದ್ದೀವಿ, ಅವಮಾನಕ್ಕೊಳಗಾಗಿದ್ದೀವಿ, ನಮ್ಮ ಮೇಲೆ ನಮಗೆ ಅಸಹ್ಯ ಬರುವಷ್ಟು
ಹಿಂಗೆಲ್ಲ ಸಮಾಜ ವ್ಯವಸ್ಥೆ ನಡ್ಕೊಂಡಿದೆಯಲ್ಲ ಅನ್ನೋ ನಾವು ಯಾಕೆ ಹುಟ್ಟಿದ್ದೀವಿ ಅನ್ಸೋಷ್ಟು ಬೇಸರ ಬಂದಿರೋದು ನಿಜ. ಹಾಗಾಗಿ ಪ್ರತಿ ಸಲ ಹೇಳುವಂಥದ್ದು ನಾವು ಶಾಲೆಗಳಲ್ಲಿ ABCD ಕಲಿತು ಒಂದಷ್ಟು ಡಿಗ್ರಿಯನ್ನು ಪಡೆದು ನೆಗೆಸ್ ನಾವು ವಿದ್ಯಾವಂತರಾಗಿದ್ದೀವಿ ಅನ್ನೋದೇ ಒಂದು ದೊಡ್ಡ ಭ್ರಮೆ. ಆ ರೀತಿಯ ಎಜುಕೇಷನ್ಗಿಂತ ನಾವು ಸಮಾಜದಲ್ಲಿ ಇದ್ದು ಎಲ್ಲರ ಜನರ ಜೊತೆ ಬೆರೆತು ಬದುಕಿ ಹೇಗೆ ಅವ್ರ ಜೊತೆ ನಡ್ಕೊಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಅಕೈ ದಾರಿಯಲ್ಲಿ ಇಡೀ ಬಳಗ ಮತ್ತು ನಮ್ಮ ರಂಗಭೂಮಿ ಸದಾ ಇರುತ್ತೆ. ಅಕೈ ನಾಟಕದ ಮೂಲಕ ಅಂತ ಅದನ್ನು ನಾವು ಸಶಕ್ತವಾಗಿ ಹೇಳ್ತಾ ಇದ್ದೇವೆ. ಸಮಾನತೆ ನಮಗೆ ಬೇಕಾಗಿರೋದು ಕನಿಕರ ಅಲ್ಲವೇ ಅಲ್ಲ, ಅಯ್ಯೋ ಪಾಪ ಯಾವುದೂ ಅಲ್ಲ. ನಮಗೆ ಬೇಕಾಗಿರೋದು ಪ್ರೀತಿ, ವಿಶ್ವಾಸ ಮತ್ತು ನಾವು ನಿಂತಾಗ ನಮಗಿರುವಂತಹ ಗೌರವ, ನಮ್ಮ ಮೂಲಭೂತ ಹಕ್ಕುಗಳಷ್ಟೇ ನಮಗೆ ಬೇಕಾಗಿರೋದು ಅಂತ ನಿರಂತರವಾಗಿ ಹೋರಾಟ ಮಾಡ್ತಿದ್ವಿ. ಅದು ಮುಂದೆ ಕೂಡ ನಿರಂತರವಾಗಿರುತ್ತೆ. ಮುಂದೆ ಯಾವುದೇ ಪೀಳಿಗೆ ಕೂಡ ಸಮಾನವಾಗಿ ಬದುಕುವಂತ ಆ ಪೀಳಿಗೆ ಅದೊಂದು ಇಡೀ ಬಳಗ ಹುಟ್ಟೋವರೆಗೂ ಕೂಡ ಅಕೈಯ ಇಡೀ ಬಳಗ ಹೋರಾಟ ಮಾಡ್ತಿರ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ನೋಡೋದು ಗಂಡು ಥರನೂ ಇಲ್ಲ, ಏನೋ ಒಂಥರ ಬೇರೆ ಇದ್ರಲ್ಲ. ಮತ್ತು ಎಷ್ಟೋ ಜನ ನಮ್ಮ ಹತ್ರ ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಮತ್ತು ಅಂಥವ್ರಿಗೆ ಅಂತ ಎಷ್ಟೋ ಜನ ಮದುವೆಯಲ್ಲಿ ಹೋದಾಗ ನೀನು ಅಲ್ಲಿ ಬರಬಾರ್ದು, ಇಲ್ಲಿ ಬರಬಾರ್ದು, ಮತ್ತು ನೀನು ಅಲ್ಲಿ ಹೋಗ್ಬಿಟ್ರೆ ಅವರು ಕೂಡ ನಿಂತಾರೆ ಆಗ್ತಾರಂತ ಎಷ್ಟೋ ಕಡೆಗೆ ಮದುವೆ ಸಂಭ್ರಮಗಳಲ್ಲಿ ನಾನು ಹೋಗದೆ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಯಾಕಂತಂದರೆ ಅಲ್ಲಿ ಸಿಕ್ಕಿದ್ದು ನಮಗೆ ಬರೀ ಅವಮಾನಗಳು. ಎಲ್ಲೂ ಕೂಡ ಇವತ್ತಿಗೂ ಕೂಡ ಯಾರು ಕೂಡ ನಮ್ಮನ್ನು ನೋಡಿದ್ರೆ ಮಾತಾಡ್ಸೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ನಮ್ಮ ಜೊತೆ ಅಂದರೆ ನಮ್ಮನ್ನು ನೋಡಿದ್ರೂ ನಾವು ತಲೆ ಬಗ್ಸ್ಕೊಂಡು ಹೋಗ್ತಾರೆ. ಸೊ ನಾವು ಅಂದರೆ ಈ ಒಂದು ಕುಟುಂಬಗಳಿಗಾಗಲಿ, ಒಂದು ಸ್ನೇಹಿತರಿಗಾಗಲಿ, ಮತ್ತು ಸಮಾಜಕ್ಕಾಗಲಿ ಎಲ್ಲರೂ ಕೇಳೋದಂದರೆ ನಮಗೆ ಬೇಕಾಗಿರೋದು ಒಂದು ಪ್ರೀತಿ ಅನ್ನೋದು ಲೈಂಗಿಕ ವೃತ್ತಿಗೆ ಮಾತ್ರ ಸೀಮಿತವಾಗೋದಲ್ಲ. ಪ್ರೀತಿ ಅಂದರೆ ನೋಡುವುದು ಕೂಡ ಸೀಮಿತ. ಪ್ರೀತಿ ಅಂದರೆ ಮುಟ್ಟುವುದಕ್ಕೂ ಕೂಡ ಸೀಮಿತ ಆಗ್ತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ